ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬೆಲೆ ಏರಿಕೆಯ ಬಿಸಿ ಹಿನ್ನೆಲೆ ಗ್ಯಾಸ್ ತೊರೆದು ಸೌದೆ ವಲಯತ್ತ ಮರಳಿದ ಕಾಫಿ ಟೀ ವ್ಯಾಪಾರಿ. ಯುದ್ಧದ ಹಿನ್ನೆಲೆ ಗ್ಯಾಸ್ಗೆ ಬರ, ಅದರ ಜೊತೆಗೆ ದಿನದಿಂದ ದಿನಕ್ಕೆ ಏರುತ್ತಿರುವ LPG ಅಡುಗೆ ಅನಿಲ ದರವು ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದ್ದರೆ, ಸಣ್ಣ ಪುಟ್ಟ ವ್ಯಾಪಾರಿಗಳು ಈಗ ಪರ್ಯಾಯ ಮಾರ್ಗಗಳನ್ನು ಹುಡುಕುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲ್ಲಿ ವೃತ್ತದಲ್ಲಿರೋ ಒಂದು ಸಣ್ಣ ಟೀ ಅಂಗಡಿಯ ಮಾಲೀಕರಾದ ನಾರಾಯಣ ಸಮೀರವರು ಈಗ ಕಾಫಿ ಮತ್ತು ಟೀ ತಯಾರಿಸಲು ಗ್ಯಾಸ್ ಬದಲಿಗೆ ಸೌದೆ ಒಲೆಯನ್ನು ಅಳವಡಿಸಿಕೊಂಡಿದ್ದಾರೆ. ಹಿಂದೆ ಪ್ರತಿದಿನದ ವ್ಯಾಪಾರಕ್ಕೆ ಗ್ಯಾಸ್ ಬಳಸುತ್ತಿದ್ದ ಈ ವ್ಯಾಪಾರಿ ಇತ್ತೀಚೆಗೆ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ಗಳು ಸಿಗುತ್ತಿಲ್ಲ, ಸಿಕ್ಕರೂ ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದರು. ಒಂದು ಕಡೆ ಹಾಲಿನ ಬೆಲೆ, ಸಕ್ಕರೆ ಮತ್ತು ಚಹಾ ಪುಡಿಯ ಬೆಲೆ ಏರಿಕೆಯಾಗಿದ್ದರೆ, ಇನ್ನೊಂದೆಡೆ ಗ್ಯಾಸ್ ದರ ಗಗನಕ್ಕೇರಿದ್ದು ದಿನದ ಗಳಿಕೆಯಲ್ಲಿ ಬಹುಪಾಲು ಇಂಧನಕ್ಕೆ ಖರ್ಚಾಗುತ್ತಿತ್ತು. ಇದರಿಂದಾಗಿ ವ್ಯಾಪಾರವನ್ನು ಮುಂದುವರಿಸುವುದೇ ಕಷ್ಟವಾಗಿತ್ತು. ಲಾಭ ಇರಲಿ, ಹೂಡಿದ ಬಂಡವಾಳವು ವಾಪಸ್ ಬಾರದ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನೇನು ಅಂಗಡಿ ಮುಚ್ಚುವ ಆಲೋಚನೆಯಲ್ಲಿದ್ದ ವ್ಯಾಪಾರಿಗೆ ಹಳೆಯ ಸೌದೆ ಒಲೆಗಳು ನೆನಪಾಯಿತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅವರು ಅಂಗಡಿಯ ಒಂದು ಮೂಲೆಯಲ್ಲಿ ಮಣ್ಣಿನ ಒಲೆ ನಿರ್ಮಿಸಿ ಸೌದೆ ಮತ್ತು ಇತರೆ ಕಟ್ಟಿಗೆಯನ್ನು ಬಳಸಿ ಕಾಫಿ ಮತ್ತು ಟೀ ತಯಾರಿಸಲು ಪ್ರಾರಂಭಿಸಿದ್ದಾರೆ. ಈ ಬದಲಾವಣೆಯ ಬೆಲೆ ಏರಿಕೆಯ ಅನಿವಾರ್ಯತೆಯ ಮಧ್ಯೆಯೂ ಸೃಜನಶೀಲತೆ ಮತ್ತು ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಹುಡುಕುವ ಸಾಮಾನ್ಯ ಜನರ ಜೀವನ ಶಕ್ತಿಯ ಸಂಕೇತವಾಗಿದೆ. ಆದರೆ ಇದು ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಬೆಲೆ ಏರಿಕೆ ಬೀರುತ್ತಿರುವ ನೇರ ಪರಿಣಾಮವನ್ನು ಎತ್ತಿ ತೋರಿಸುತ್ತದೆ ಎಂಬುದು ಸತ್ಯ. ಇನ್ನು ವಿಶೇಷವೆಂದರೆ ಸೌದೆ ಒಲೆಯ ಮೇಲೆ ತಯಾರಿಸಿದ ಕಾಫಿ ಮತ್ತು ಟೀ ಕುಡಿಯಲು ಬರುವ ಗ್ರಾಹಕರ ಸಂಖ್ಯೆಯು ಹೆಚ್ಚಾಗಿದೆ. ಒಲೆಯ ಹೊಗೆಯ ಸಣ್ಣ ವಾಸನೆ ಮತ್ತು ಒಲೆಯ ಮೇಲಿನ ಶಾಖದಲ್ಲಿ ನಿಧಾನವಾಗಿ ಬೇಯುವ ಚಹಾದ ರುಚಿ ವಿಭಿನ್ನವಾಗಿದ್ದು, ಹಳೆಯ ನೆನಪುಗಳು ಮರುಕಳಿಸುವಂತೆ ಮಾಡುತ್ತಿದೆ ಎಂದು ಗ್ರಾಹಕರು ಅಭಿಪ್ರಾಯಪಟ್ಟಿದ್ದಾರೆ. ಗ್ಯಾಸ್ ಟೀಗಿಂತ ಈ ಸೌದೆ ಒಲೆ ಟೀ ರುಚಿಯಾಗಿದೆ ಮತ್ತು ನಮಗೆ ಹಳೆಯ ನೆನಪು ಬರುತ್ತದೆ ಎಂದು ಗ್ರಾಹಕರಾದ ಕೃಷ್ಣಾರೆಡ್ಡಿ, ಇಮ್ರಾನ್ ಪಾಷಾ ಮತ್ತಿತರರು ತಿಳಿಸಿದರು.